ಶ್ರೀ ಬಿ ಎಸ್ ಪಾಂಡುರಂಗರಾವ್ ಇವರ ಬಗ್ಗೆ ಸ್ವಲ್ಪ ತಿಳಿಯೋಣ. ಇವರು ಮಕ್ಕಳ ಸಾಹಿತ್ಯ ರಚಿಸಿದ ಹಿರಿಯ ಲೇಖಕರು. ಇವರು ನೂರಾರು ಕತೆ ಕವಿತೆಯನ್ನು ಬರೆದಿದ್ದಾರೆ. ಕಲ್ಲು ಸಕ್ಕರೆ ಬೆಟ್ಟ, ಶಾಲೆಯ ಸುರರು, ಮೊಲರಾಯ ರಾಜನಾದಾಗ, ಮರವೇರಿದ ಹುಂಜ. ಯಾವುದಲ್ಲ? ಕಲ್ಲು ಸಕ್ಕರೆ ಬೆಟ್ಟ, ಶಾಲೆಯ ಸೂರರು, ಮೊಲರಾಯ ರಾಜನಾದಾಗ, ಮರವೇರಿದ ಹುಂಜ. ಇದು ಇವರೆಲ್ಲ ಮಕ್ಕಳ ಕೃತಿಗಳು. ಓಕೆ, ಸ್ವಲ್ಪ ಪದಗಳ ಅರ್ಥ. ಪ್ರವಾಹ, ನೆರೆ, ಚೀರು, ಕೂಗು, ತಾಪ, ಬಿಸಿ, ಗರ್ಜಿಸು, ಜೋರಾಗಿ ಕೂಗು, ಹೆಪ್ಪುಗಟ್ಟು, ಸಾಂದ್ರವಾಗು, ಗಟ್ಟಿಯಾಗು, ಸೇಡು, ದ್ವೇಷ, ಯುಕ್ತಿ, ಉಪಾಯ, ಕೀಟಲೆ, ತುಂಟ ಬುದ್ಧಿ, ತಾತ ತೂತಾಯಿತು, ತಾಕಿ ತೂತಾಯಿತು, ತಾತ ತೂತಾಯಿತು ಅಂತಂದರೆ ತಾಕಿ ತೂತಾಯಿತು. ಓಕೆ, ಇಷ್ಟು ಸ್ವಲ್ಪ ವ್ಯಾಕರಣದ ಅಂಶ ತಿಳಿಯೋಣ. ವ್ಯಾಕರಣಾಂಶದಲ್ಲಿ ಹಲವು ಅಕ್ಷರಗಳು ಸೇರಿ ಒಂದು ಪದವಾಗುವುದು. ಈ ರೀತಿ ಪದ ನಿರ್ದಿಷ್ಟ ಅರ್ಥವನ್ನು ಹೊಂದಿರಬೇಕು. ವೀರ ಇದರ ಅರ್ಥ ಶೂರ. ಕೆಳದಿ ಇದರ ಅರ್ಥ ಊರ ಹೆಸರು. ಹೋರಾಡು ಇದರ ಅರ್ಥ ಯುದ್ಧ. ಇಂತಹ ಅನೇಕ ಪದಗಳು ಕೂಡಿ ಸಂಪೂರ್ಣ ಅರ್ಥ ಕೊಡುವ ಪದಗಳ ಗುಂಪಿಗೆ ವಾಕ್ಯ ಎನ್ನುವರು. ಹೀಗೆ ಮಕ್ಕಳೇ, ಇಂಥ ಅನೇಕ ಪದಗಳು ಕೂಡಿ ಸಂಪೂರ್ಣ ಅರ್ಥ ಕೊಡುವ ಪದಗಳ ಗುಂಪಿಗೆ ವಾಕ್ಯ ಎನ್ನುವರು. ರಾಧೆ ಶಾಲೆಗೆ ಹೋಗುತ್ತಾಳೆ, ಇದೊಂದು ವಾಕ್ಯ. ಆಕಳು ಕರುವಿಗೆ ಹಾಲು ಉಣಿಸುತ್ತದೆ. ಔರಂಗಜೇಬನು ಕೋಪಕ್ಕೆ ಹೆದರಿ ರಾಜರು ರಕ್ಷಣೆ ನೀಡಲು ನಿರಾಕರಿಸಿದರು, ಇದೊಂದು ವಾಕ್ಯ. ನೋಡಿ, ವಾಕ್ಯಗಳ ಪ್ರಕಾರಗಳು. ಶ್ರೀಮತಿ ಸಾವಿತ್ರಿ ಯಾವ ಜಿಲ್ಲೆಯ ಅಧಿಕಾರಿಯಾಗಿದ್ದಾರೆ? ಇದೊಂದು ಪ್ರಶ್ನಾರ್ಥಕ ವಾಕ್ಯ. ಯಾವ, ಯಾರು, ಏನು ಅಂತ ಕೇಳುವ ಇದೊಂದು ಪ್ರಶ್ನಾರ್ಥಕ ವಾಕ್ಯ. ಅದೇ ಶ್ರೀಮತಿ ಸಾವಿತ್ರಿ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಾರೆ, ಇದೊಂದು ಸಾಮಾನ್ಯ ವಾಕ್ಯ. ಶ್ರೀಮತಿ ಸಾವಿತ್ರಿ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿ. ಓಕೆ, ಓಹೋ ಅವರು ಜಿಲ್ಲಾಧಿಕಾರಿ, ಇದೊಂದು ಓಹೋ, ಆಹಾ ಇದೆಲ್ಲ ಭಾವಸೂಚಕ ವಾಕ್ಯ. ನೀನು ಮನೆಗೆ ಹೋಗು ಒಂದು ಆಜ್ಞಾರ್ಥಕ ವಾಕ್ಯ. ನೀನು ಮನೆಗೆ ಹೋಗು ಅಂತ ಹೇಳುವಾಗ ಅದೊಂದು ಆಜ್ಞೆ ಮಾಡಿದಾಗ ಅರ್ಥ ಆಜ್ಞಾರ್ಥಕ ವಾಕ್ಯ. ಚಿಂದಾನಂದ ಶಾಲೆ ಇವರು ರಾಯಚೂರು ಜಿಲ್ಲೆಯ ಆಶಾಪುರ ಗ್ರಾಮದವರು. ಚಿಂದಾನಂದ ಶಾಲೆಯವರು ರಾಯಚೂರು ಜಿಲ್ಲೆಯ ಆಶಾಪುರ ಗ್ರಾಮದವರು. ಇವರು ಎಲೆಯುದುರುವ ಕಾಲ, ಮೌನ, ಧರೆಗೆ ನಿದ್ರೆಯೂ ಇಲ್ಲ, ಯಜ್ಞ, ಚೌಕಟ್ಟಿನಾಚ. ಯಾವುದೆಲ್ಲ? ಎಲೆ ಉದುರುವ ಕಾಲ, ಮೌನ, ಧರೆಗೆ ನಿದ್ರೆಯೂ ಇಲ್ಲ, ಯಜ್ಞ, ಚೌಕಟ್ಟಿ, ವಾಚ ಮೊದಲಾದ ಕೃತಿಯನ್ನು ರಚಿಸಿದ್ದಾರೆ. ಓಕೆ, ಚಿದಾನಂದ ಶಾಲೆಯವರು ಅವರ ಬಗ್ಗೆ. ಅವರು ರಾಯಚೂರು ಜಿಲ್ಲೆಯ ಆಶಾಪುರ ಗ್ರಾಮದವರು. ಅವರ ಕೃತಿ ಎಲೆ ಉದುರುವ ಕಾಲ, ಮೌನ, ಧರೆಗೆ ನಿದ್ರೆಯೂ ಇಲ್ಲ, ಯಜ್ಞ, ಚೌಕಟ್ಟ, ವಾಚ ಅಂತ ಕೃತಿಯನ್ನು ರಚಿಸಿದ್ದಾರೆ. ಸ್ವಲ್ಪ ಪದಗಳ ಅರ್ಥ ನೋಡಿ. ಆಗರ ಅಂತೇಳಿದರೆ ಕಣಜ, ಒಡಲು ಅಂತೇಳಿದರೆ ದೇಹ, ಕಾವಲು ಅಂತೇಳಿದರೆ ದನಕರನ್ನು ಮೇಯಿಸುವ ಮೀಸಲಾಗಿರೋ ಸ್ಥಳ, ಕಟ್ಟಾರ, ಚರಂಡಿ, ಕಟ್ಟಾರ ಅಂತೇಳಿದರೆ ಚರಂಡಿ, ತಂಬೇಲರು ತಂಪಾದ ಗಾಳಿ, ತಂಬೇಲರು ಅಂತೇಳಿ ತಂಪಾದ ಗಾಳಿ, ಪೈರು ಬೆಳೆ, ಬನ ವನ, ಸೆಳೆ ನೀರು ಒಸರಿಸುವ ಜಾಗ, ಏರಿ ಎತ್ತರವಾದ ಕಟ್ಟೆ, ಉಮ್ಮತ ಎಲ್ಲರ ಅಭಿಪ್ರಾಯ ಒಂದೇ ಆಗಿರೋ ಒಂದೇ ಮತ, ಕೊಳೆ ಒಳಸು, ಜಲನಿಧಿ ಸಮುದ್ರ, ದನಕಾಯಿ ದನವನ್ನು ಕಾಯುವನು, ಬತ್ತು ಒಣಗು, ವಿದಾಯ ಬೀಳ್ಕೊಡೆ, ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಇದೊಂದು ಗಾದೆ ಮಾತು. ಇದರ ಅರ್ಥ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು. ಇಂಥ ವಾಕ್ಯ ಎಕ್ಸಾಮ್ಗೆ ಬರ್ತದೆ. ಉಪ್ಪು ತಿಂದವ ನೀರು ಕುಡಿಯಬೇಕು, ಇದರ ಅರ್ಥ ಏನು? ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಲೇಬೇಕು. ನೋಡಿ, ಸ್ವಲ್ಪ ವ್ಯಾಕರಣಾಂಶ ತಿಳಿಯೋಣ. ವಚನಗಳು. ವಚನ ಎಂದರೆ ಸಂಖ್ಯೆ, ವಸ್ತು, ವ್ಯಕ್ತಿ. ಒಂದು ಆಗಿದ್ದರೆ ಅದು ಏಕವಚನ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿದ್ದರೆ ಅದರ ಬಹುವಚನ. ಓಕೆ, ವಚನ ಎಂದರೆ ಸಂಖ್ಯೆ, ವಸ್ತು ಅಥವಾ ವ್ಯಕ್ತಿ. ಅದು ಒಂದು ಆಗಿದ್ದರೆ ಏಕವಚನ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿದ್ದರೆ ಬಹುವಚನ. ನನ್ನ ಊರಿನಲ್ಲಿ ಕೆರೆ ಇದೆ. ಓಕೆ, ನನ್ನ ಊರಿನಲ್ಲಿ ಕೆರೆ ಇದೆ. ಇದು ಯಾವುದು? ಇದು ಏಕವಚನ. ನಮ್ಮ ಊರಿನಲ್ಲಿ ಕೆರೆಗಳು ಇವೆ, ಅದು ಬಹುವಚನ. ಅದೇ ಥರ ಲಿಂಗಗಳಲ್ಲಿ ಮೂರು ವಿಧ. ಒಂದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಯಾವ ಶಬ್ದ ಗಂಡು ಎನ್ನುವ ಅರ್ಥ ತಿಳಿಯುತ್ತದೋ ಅದು ಪುಲ್ಲಿಂಗ. ಯಾವ ಶಬ್ದ ಹೆಣ್ಣು ಎಂಬ ಅರ್ಥ ನೀಡುತ್ತದೋ ಅದು ಸ್ತ್ರೀಲಿಂಗ. ಓಕೆ, ಯಾವ ಶಬ್ದ ಗಂಡು ಅಲ್ಲ ಹೆಣ್ಣು ಅಲ್ಲ ಎಂಬ ಅರ್ಥ ನೀಡಿದರೆ ಅದು ನಪುಂಸಕಲಿಂಗ. ಓಕೆ, ನೋಡಿ, ಅವನು ಮನೆಗೆ ಹೋಗುತ್ತಾನೆ, ಅದು ಪುಲ್ಲಿಂಗ. ಅವಳು ಮನೆಗೆ ಹೋಗುತ್ತಾಳೆ, ಅದು ಸ್ತ್ರೀಲಿಂಗ. ಅದು ಮನೆಗೆ ಹೋಗುತ್ತದೆ, ಅದು ಅಂತೇಳಿ ಯಾವುದು ಗಂಡು ಹೆಣ್ಣು ಅಂತ ನಮಗೆ ತಿಳಿಯುವುದಿಲ್ಲ, ಅದಕ್ಕೆ ನಪುಂಸಕಲಿಂಗ. ಓಕೆ, ನೋಡಿ ಸ್ವಲ್ಪ ಪದಗಳ ಅರ್ಥ. ಅಪೂರ್ವ, ಅಪರೂಪ, ಉಳ್ಳಿ ಗಟ್ಟಿಯಾಗಿ, ಕಂಗಾಲು ದುರ್ಬಲವಾಗು, ಕೊಂಚ ಸ್ವಲ್ಪ, ಚಾವಣಿ ಮಾಲಿಗೆ, ನಿರ್ಜನ ಜನವಸತಿ ಇಲ್ಲದ್ದು, ಪಲಾಯನ ಓಟ, ಮುಸ್ಸಂಜೆ ಸೂರ್ಯ ಮುಳುಗುವ ಸಮಯ, ವ್ಯರ್ಥ ನಿರುಪಯುಕ್ತ, ಪುರಾತನ ಹಳೆಯ ಕಾಲದ್ದು, ಉದ್ದಾತ ಶ್ರೇಷ್ಠ, ಏಕಾಂತ ಪ್ರಶಾಂತ ಸ್ಥಳ, ಕಾಳಿಗೆ ಬುದ್ಧಿ ಹೇಳು. PSC ಎಕ್ಸಾಮ್ಗೆ ಅಂದರೆ ಕಾಳಿಗೆ ಬುದ್ಧಿಯನ್ನು ಹೇಳು ಅಂತೇಳಿ ಓಡಿ ಹೋಗು. ಕಾಳಿಗೆ ಬುದ್ಧಿ ಹೇಳು ಅಂತೇಳಿ ಅರ್ಥ ಓಡಿ ಹೋಗು. ಗುಹೆ, ಗವಿ,
ನಿಶ್ಚಯಿಸು, ನಿರ್ಧರಿಸು, ಪಟ್ಟ, ಅಧಿಕಾರ, ಮಂದಿ, ಜನ, ಲಕ್ಷ್ಯ, ಗಮನ, ಸಂದೇಹ, ಸಂಶಯ. ಓಕೆ. ಎಂ ಗೋಪಾಲಕೃಷ್ಣ ಅಡಿಗೆಯವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿ ಎಂಬ ಹಳ್ಳಿಯವರು. ಎಲ್ಲಿಯವರು? ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿ ಎಂಬ ಹಳ್ಳಿಯವರು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿ ಎಂಬ ಹಳ್ಳಿಯವರು. ಓಕೆ. ಇವರು ಕಟ್ಟುವೆವು ನಾವು, ಚಂಡಮದ್ದಲೆ, ಭೂಮಿಗೀತ, ವರ್ತಮಾನ, ಬತ್ತರ ಯಾವುದೆಲ್ಲ ಇವರ ಕೃತಿಗಳು ನೋಡಿ. ಕಟ್ಟುವೆವು ನಾವು, ಚಂಡಮದ್ದಲೆ, ಭೂಮಿಗೀತ, ವರ್ತಮಾನ, ಬತ್ತಲಾರದ ಗಂಗೆ, ಭಾವತರಂಗ ಇವುದೆಲ್ಲ ಕೃತಿಗಳು. ಓಕೆ. ವರ್ತಮಾನ ಎಂಬ ಕೃತಿ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಯಾವುದೆಲ್ಲರಿಗೆ ಸಿಕ್ಕಿದೆ? ವರ್ತಮಾನ ಯಾವ ಪ್ರಕಾರ? ಅದೊಂದು ಕವನ ಸಂಕಲನ. ಅದು ಯಾರ್ದು? ಗೋಪಾಲಕೃಷ್ಣ ಅಡಿಗೆ. ಅದಕ್ಕೆ ಏನೆಲ್ಲ ಸಿಕ್ಕಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇವರಿಗೆ ಕೇರಳ ಕುಮಾರ್ ಸಮ್ಮಾನ್ ಪ್ರಶಸ್ತಿ ಮತ್ತು ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿ, ಪಂಬ ಪ್ರಶಸ್ತಿ ಮುಂತಾದ ಗೌರವ ಪ್ರಶಸ್ತಿಗಳು ಲಭಿಸಿದೆ. ಓಕೆ. ಕಟ್ಟುವೆವು ನಾವು, ಚಂಡಮದ್ದಲೆ, ಭೂಮಿಗೀತ, ವರ್ತಮಾನ, ಬತ್ತಲಾರದ ಗಂಗೆ, ಭಾವತರಂಗ ಇದೆಲ್ಲ ಅವರ ಕೃತಿಗಳು. ಗೋಪಾಲಕೃಷ್ಣ ಅಡಿಗೆಯವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿಯವರು. ಓಕೆ.